ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಂದಿನಿ HSC ವ್ಲಾಗ್ಸ್. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಹೋಗ್ತಿರುವಂತಹ ದೇವಸ್ಥಾನ ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಶೇಷತೆ ಏನಪ್ಪ ಅಂತ ಅಂದರೆ, ಈಗ ನಮಗೆ ಒಂದು ಸೈಟ್ ತೊಗೋಬೇಕು ಅಂತ ಇರುತ್ತೆ, ಅಥವಾ ನಮ್ಮ ಲೈಫಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋ ಕನಸಿರುತ್ತೆ. ಆ ಕನಸನ್ನ ಈಡೇರಿಸ್ಕೋಬೇಕು ಅಂತ ಅಂದರೆ ಮನೆ ಮಾಡೋಕ್ಕೆ ಮುಂಚೆ ಒಂದು ಸಲ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ನಾವು ಅಂದ್ಕೊಂಡು ಕಾರ್ಯಗಳು ಕೆಲಸಗಳು ಸರಾಗವಾಗಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ನಿಮಗೂ ಆ ಥರ ಆಸೆ ಇದ್ದರೆ ಒಂದು ಸಲ ಭೇಟಿ ಕೊಡಿ. KR ಪೇಟೆ ತಾಲೂಕಿನಲ್ಲಿರುವಂತಹ ಮಂಡ್ಯ ಜಿಲ್ಲೆಯ ಪ್ರಸಿದ್ಧವಾದ ಕ್ಷೇತ್ರ ಆಗಿರುವಂತಹ ಭೂವರನಾಥ ಸ್ವಾಮಿ ದೇವಾಲಯಕ್ಕೆ ಒಂದ್ಸಲ ಭೇಟಿ ಕೊಡಿ. ಮನೆ ಮಾಡುವಂಥದ್ದಾಗಿರ್ಬೋದು, ಸೈಟ್ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ಭೂ ವಿವಾದ ಆಗಿರ್ಬೋದು, ಕೋರ್ಟ್ ಎಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಯಾರಿಗೆ ತಾನೇ ಜೀವನದಲ್ಲಿ ಆಸೆಗಳು ಗುರಿಗಳು ಇರಲ್ಲ ಹೇಳಿ ಸ್ನೇಹಿತರೆ? ಅದರಲ್ಲೂ ಯಾವುದೇ ವ್ಯಕ್ತಿ ಆದ್ರೂ ನಮಗೂ ಒಂದು ಸ್ವಂತ ಮನೆ, ನಾವು ಇಷ್ಟಪಟ್ಟಂತಹ ಮನೆ ನಮ್ಮದು ಅನ್ನೋದು ಒಂದು ಇರಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ, ಅದಂತೂ ಹೇಳ್ತಿರೋದು. ಈ ದೇವಾಲಯದ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 7:30ರಿಂದ ಹಿಡಿದು ಮಧ್ಯಾಹ್ನ 1:30ವರೆಗೆ ತೆರೆದಿರುತ್ತೆ, ಮತ್ತು ಮಧ್ಯಾಹ್ನ 3 ಗಂಟೆಯಿಂದ 7:30 ತನಕ ಓಪನ್ ಇರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಶನಿವಾರ ವಿಶೇಷವಾದ ಪೂಜೆ ಇರುತ್ತೆ, ಮತ್ತು ತುಂಬಾ ಕ್ರೌಡ್ ಕೂಡ ಇರುತ್ತೆ. ಬೇರೆ ದಿನಗಳಲ್ಲಿ ಅಷ್ಟೆಲ್ಲ ಕ್ರೌಡ್ ಇರಲ್ಲ, ಪರವಾಗಿಲ್ಲ, ಜನ ಅನ್ನುವಷ್ಟು ಇರ್ತಾರೆ. ಒಟ್ಟಿನಲ್ಲಿ ಭಕ್ತಾದಿಗಳಂತೂ ಆಗಮಿಸ್ತಿರ್ತಾರೆ. ಈ ವಿಳಾಸ ಕಲ್ಲಹಳ್ಳಿ, ಗಂಜಿಗೆರೆ ಅಂಚೆ, ಬೂತನಕೆರೆ ಹೋಬಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ ಅಂತ ಹೇಳ್ತಾರೆ. ಈ ಕಲ್ಲಹಳ್ಳಿ ಗ್ರಾಮವು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿದೆ. ಈ ಗ್ರಾಮವು ಮಂಡ್ಯ ಜಿಲ್ಲೆ ಪಾಂಡವಪುರದಿಂದ 32 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಲಾಗುತ್ತೆ. ಹತ್ತಿರದಿಂದ 2 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ಗೂ ಆ ದೇವಸ್ಥಾನಕ್ಕೂ 2 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಭಕ್ತರ ಸಕಲ ಕಷ್ಟಗಳನ್ನು ದೂರ ಮಾಡುವಂತಹ ಭೂವರಹನಾಥ ಸ್ವಾಮಿ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಮೂಲತಃ ಮಂಡ್ಯ ಜಿಲ್ಲೆಯ ಈ ದೇಗುಲ ಮೈಸೂರು ನಗರಕ್ಕೆ ಹತ್ತಿರದಲ್ಲಿಯೇ ಮೈಸೂರು ಪ್ರವಾಸದ ಭಾಗವಾಗಿ ಈ ದೇಗುಲಕ್ಕೆ ಭೇಟಿ ನೀಡಬಹುದು. ಭೂವರಹ ಸ್ವಾಮಿ ದೇವಾಲಯ ಕಲ್ಲಹಳ್ಳಿ. ಈ ದೇಗುಲ ವಿಷ್ಣುವಿನ 3ನೇ ಅವತಾರಕ್ಕೆ ವರಾಹಾವತಾರಕ್ಕೆ ಸಮರ್ಪಿತವಾಗಿದೆ. ಈ ದೇವಾಲಯವು ಹೇಮಾ ನದಿಯ ದಂಡೆಯಲ್ಲಿದ್ದು ಭಕ್ತರನ್ನು ಆಕರ್ಷಿಸುತ್ತದೆ. ಮೈಸೂರು ಎಂದರೆ ದೇಗುಲಗಳ ನಾಡು. ಇಲ್ಲಿ ಹಳ್ಳಿಗಳಲ್ಲೂ ಪುರಾಣ ಪ್ರಸಿದ್ಧ ದೇವಾಲಯಗಳನ್ನು ನೋಡಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ದೇವಾಲಯದಲ್ಲಿರುವ ಭೂವರನಾಥ ಸ್ವಾಮಿಯ ವಿಗ್ರಹವು 18 ಅಡಿ ಎತ್ತರವಿದ್ದು ಬೂದುಕಲ್ಲಿನಿಂದ ಮಾಡಲ್ಪಟ್ಟಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ವಿಗ್ರಹವು ಕುಳಿತ ಭಂಗಿಯಲ್ಲಿದೆ. ಜೊತೆಗೆ ವರಹ ಸ್ವಾಮಿಯು ಭೂದೇವಿಯನ್ನು ತನ್ನ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವಂತಹ ಚಿತ್ರಣ ಇಲ್ಲಿ ನೋಡಬಹುದು ನಾವು. ಭೂದೇವಿಯ ವಿಗ್ರಹವನ್ನು 3.5 ಅಡಿ ಎತ್ತರ ಇದೆ ಅಂತ ಹೇಳಲಾಗುತ್ತೆ. ಮುಖ್ಯ ವಿಗ್ರಹದ ಕೆಳಗೆ ಹನುಮಂತನ ವಿಗ್ರಹವನ್ನು ಸಹ ಕೆತ್ತಲಾಗಿದೆ. ಮೂಲತಃ ಮಂಡ್ಯ ಜಿಲ್ಲೆಯ ಈ ದೇಗುಲ ಮೈಸೂರು ನಗರಕ್ಕೆ ಹತ್ತಿರದಲ್ಲಿಯೇ ಇದೆ ಅಂತ ಹೇಳಬಹುದು. ಈ ದೇವಾಲಯ ಸರಿಸುಮಾರು 2500 ವರ್ಷಗಳಿಗಿಂತಲೂ ಹಳೆಯದ್ದು ಅಂತ ಹೇಳಬಹುದು. ಈ ದೇವಾಲಯದಲ್ಲಿ ಋಷಿ ಗೌತಮರು ತಪಸ್ಸು ಮಾಡಿದರೆಂದು ನಂಬಲಾಗಿದೆ. ಆದ್ದರಿಂದ ಈ ದೇವಾಲಯವನ್ನು ಸ್ಥಳೀಯರು ಬಹಳ ಆದರಿಸುತ್ತಾರೆ ಹಾಗೂ ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಾರೆ. ಈ ದೇವಾಲಯದ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ. ಹೊಯ್ಸಳ ರಾಜ ವೀರಬಲ್ಲಾಳ ರಾಜನು ಈ ಭಾಗದಲ್ಲಿ ಬೇಟೆಯಾಡಲು ಬಂದಿದ್ದಾಗ ಅವನಿಗೆ ದಾರಿ ತಪ್ಪುತ್ತದೆ ಹಾಗೂ ಕಾಡಿನಲ್ಲಿ ತಿರುಗಾಡಲು ಆರಂಭಿಸುತ್ತಾನೆ. ಆ ಸಂದರ್ಭದಲ್ಲಿ ಬಳಲಿದ ಆತ ಕಾಡಿನ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದಾರಂತೆ. ಹೀಗೆ ವಿಶ್ರಮಿಸುತ್ತಿರುವಾಗ ಆತ ಒಂದು ವಿಚಿತ್ರವಾದ ಸಂಗತಿ ಗಮನಿಸುತ್ತಾರಂತೆ. ನಾಯಿಯೊಂದು ಮೊಲವನ್ನು ಬೆನ್ನಟ್ಟಿ ಬರುತ್ತಿತ್ತಂತೆ. ಆದರೆ ಅದು ಒಂದು ನಿರ್ದಿಷ್ಟ ಜಾಗ ಅಂತ ತಲುಪಿದಾಗ ಮೊಲಕ್ಕೆ ಶಕ್ತಿ ಬಂದು ಆ ನಾಯಿಯನ್ನು ಬೆನ್ನಟ್ಟಲು ಪ್ರಾರಂಭಿಸಿತಂತೆ. ಈ ಘಟನೆ ನೋಡಿ ಆಶ್ಚರ್ಯಗೊಂಡ ರಾಜ ಆ ಸ್ಥಳವನ್ನು ಅಗೆಯಲು ಆರಂಭಿಸುತ್ತಾನಂತೆ. ಆತನ ಪ್ರಕಾರದಲ್ಲಿ ಯಾವುದೋ ಒಂದು ದೊಡ್ಡ ಶಕ್ತಿ ಇರುವ ಹಾಗಿದೆ. ಆತ ನೆಲ ಅಗೆದಂತೆ ಅಲ್ಲಿ ಆತನಿಗೆ ವರಹ ಸ್ವಾಮಿ ಮೂರ್ತಿ ಸಿಕ್ಕಿತು ಎಂದು ಹೇಳಲಾಗುತ್ತೆ. ರಾಜ ಅಲ್ಲೊಂದು ಭವ್ಯ ದೇಗುಲ ನಿರ್ಮಿಸಿ ದಿನ ಪೂಜಿಸಲು ಆರಂಭಿಸ್ತಾರಂತೆ.
ಆ ಮೂರ್ತಿಯನ್ನು ಸ್ಥಾಪಿಸಿದ ದೇವಾಲಯನೇ ಈ ಭೂವರಹನಾಥ ಸ್ವಾಮಿ ದೇವಾಲಯ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಈ ವಿಚಾರ ಅಂತೂ ತುಂಬನೇ 100ಕ್ಕೆ 100 ನಿಜ. ಯಾಕೆ ಅಂತ ಅಂದರೆ ನನಗೆ ಅನುಭವ ಆಗಿದೆ ಸ್ನೇಹಿತರೆ. ಇಲ್ಲಿಗೆ ಬಂದು ನಾನು ಪೂಜೆ ಮಾಡಿಸಿ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಮಗೂ ಮನೆ ಕಟ್ಟೋ ಶಕ್ತಿ ಕೊಡಪ್ಪ, ಒಂದು ಸೈಟ್ ತೊಗೊಳ್ಳೋ ಶಕ್ತಿ ಕೊಡಪ್ಪ, ನಮಗೂ ಒಂದು ಮನೆ ಅನ್ನೋದು ಕನಸು ಕಣಪ್ಪ ದೇವರೇ, ನಿನ್ನ ಸನ್ನಿಧಿಗೆ ಬಂದಿದ್ದೀವಿ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿನ್ನ ಹತ್ರ ಹೇಳ್ಕೊಳ್ಳೋಕ್ಕೆ, ಅದನ್ನ ನಿವಾರಿಸ್ತೀಯ ಅನ್ನೋ ಧೈರ್ಯ ಇದೆ ನಮಗೆ, ಅದೊಂದು ಶಕ್ತಿ ಕೊಡಪ್ಪ, ನಿನ್ನ ಸಹಕಾರ ನಮ್ಮ ಮೇಲಿರಲಿ ಅಂತ ನಮ್ಮ ಮನಸ್ಸಲ್ಲಿ ಏನು ಅನ್ಕೋತೀವಿ ಆ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಇರುವಂತಹ ಎರಡು ಇಟ್ಟಿಗೆ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಒಂದನ್ನು ಮನೆಗೆ ತರ್ತೀವಿ, ಇನ್ನೊಂದನ್ನು ದೇವಸ್ಥಾನಕ್ಕೆ ಕೊಡಬಹುದು. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ದೇವ್ರ ಗರ್ಭಗುಡಿ ಬಲಭಾಗದಲ್ಲಿರುವಂತಹ ಮಣ್ಣನ್ನು ತಗೊಂಡು ಕೂಡ ಕವರ್ ಕಟ್ಟದಂತೆ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಅದನ್ನು ತಂದು ಕೂಡ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಎಲ್ಲ ಆದಮೇಲೆ ಮನೆಗಾದರೂ ಹಾಕೋಬೋದು, ಇಲ್ಲ ಅಂತ ಅಂದರೆ ತುಳಸಿ ಕಟ್ಟೆಗಿಟ್ಟು ಪೂಜೆ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಬಂದು ನೀವು ಸಂಕಲ್ಪ ಮಾಡಿಕೊಂಡು ನಮಗೆ ಒಳ್ಳೇದು ಮಾಡೋ ದೇವರೇ ಅಂತ ಕೇಳಿಕೊಂಡು ನಮ್ಗೆ ಯಾರದೇ ಕೆಟ್ಟ ಕಣ್ಗಳು ಬೀಳದೇ ಇರೋ ಥರ ನಮ್ಮನ್ನ ಸಹಕರಿಸಪ್ಪ, ನಮಗೂ ಒಂದು ಮನೆ ಕಟ್ಕೊಳ್ಳೋ ಶಕ್ತಿ ಕೊಡು ತಂದೆ. ಮನಸಾರೆ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ಅದು ಈಡೇರುತ್ತೆ. ಉದಾಹರಣೆಗೆ ನನಗೂ ಅದು ಅನುಭವ ಆಗಿದೆ. 100ಕ್ಕೆ 100 ಇಲ್ಲಿ ಇರುವಂತಹ ಕಥೆಗಳು ನಿಜ. ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ನಾವು ಒಂದು ಸಂಕಲ್ಪ ಅಂತ ಮಾಡಿಕೊಂಡು ಇಲ್ಲಿ ಇಟ್ಟಿಗೆನೋ ಮಣ್ಣು ತಂದು ನಮ್ಮ ಮನೇಲಿ ಮನೇಲಿ ಇಟ್ಕೊಂಡು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅದು ನಿಜ ಸ್ನೇಹಿತರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ಮನೆ ಕಟ್ಟಬೇಕು ಅಂತ ಇರುವಂತಹವರು ಇಲ್ಲಿ ಇಟ್ಟಿಗೆಗಳಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಟ್ಟಿಗೆಯಲ್ಲಿ ಕಟ್ಟಿದ್ದಾರೆ, ಅಲ್ಲಿ ಕಲ್ಲಲ್ಲೇ ಕಟ್ಟಿದ್ದಾರೆ. ಅಲ್ಲೇ ಮನೆ ಕಟ್ಟಡದ ಥರ ಕಲ್ಲು ಮೇಲೆ ಕಲ್ಲು ಜೋಡಿಸಿ ಮನೆ ಕಟ್ಟಡದ ಥರ ಕಲ್ಲು ಕಟ್ಟಿದ್ದಾರೆ. ಅದನ್ನು ಮನೆ ಕಟ್ಟೋದು ಅಂತ ಇಲ್ಲಿ ಹೇಳ್ತಾರೆ ಸ್ನೇಹಿತರೆ. ತುಂಬಾ ಒಳ್ಳೆಯದಾಗತ್ತೆ. ನಿಮಗೆ ಯಾರು ಮನೆ ಕಟ್ಟಬೇಕು ಅನ್ನೋ ಆಸೆ ಇಷ್ಟ ಇದೆಯೋ ಎಲ್ರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ. ಅದಂತೂ ನಾನು ಯಾಕೆ ಮತ್ತೆ ಒತ್ತಿ ಹೇಳ್ತಿದ್ದೀನಿ ಅಂತ ಅಂದರೆ ಮನೆ ಮಾಡಬೇಕು ಅಂತ ಇರೋರು, ಸೈಟ್ ತಗೋಬೇಕು ಅಂತ ಇರೋರು, ಕೋರ್ಟ್ ಕೇಸ್ ವಿವಾದಗಳಿರೋರು ಒಮ್ಮೆ ಒಂದು ಸಲ ಭೇಟಿ ಕೊಡಿ. ಈ ದೇವ್ರ ಶಕ್ತಿ ಪವಾಡ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಏಕೆ ಅಂದರೆ ಈ ಪವಾಡ ಏನು ಅಂತ ನನಗಾಗಲೇ ಅನುಭವ ಆಗಿದೆ, ನನಗೂ ಕೂಡ ಒಳ್ಳೆಯದಾಗಿದೆ. ಹಾಗಾಗಿ ನೀವು ಒಂದು ಸಲ ಭೇಟಿ ಕೊಡಿ ಅಂತ ಹೇಳ್ತಾ ನಾವು ದೇವ್ರ ಪೂಜೆ ಪ್ರದಕ್ಷಿಣೆ ಎಲ್ಲ ಮುಗಿಸಿ ಜೊತೆಗೆ ಊಟ ದೇವ್ರ ಪ್ರಸಾದ ಕೂಡ ತಿಂದ್ವಿ. ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿ ಚೆನ್ನಾಗಿರಿ.